ನಮಸ್ಕಾರ ಆತ್ಮೀಯ ವೀಕ್ಷಕರೇ, ಮಾಘ ಮಾಸ ಕೃಷ್ಣ ಪಕ್ಷದ ಚತುರ್ದಶಿಯಂದು ಆಚರಿಸಲಾಗುವ ಶಿವರಾತ್ರಿ ಶಿವರ ಭಕ್ತರ ಪಾಲಿಗೆ ಮಂಗಳಕರ ರಾತ್ರಿ ಅಂತಲೇ ಹೇಳ್ಬೋದು. ಹಗಲು ಉಪವಾಸವಿದ್ದು ರಾತ್ರಿ ವೇಳೆ ಜಾಗರಣೆ ಮಾಡಿ ಶಿವಧ್ಯಾನ ಮಾಡಿ ಶಿವನ ಕೃಪೆಗೆ ಪಾತ್ರರಾಗುವ ಶುಭ ದಿನ ಇದು. ಈ ದಿನ ಶಿವನನ್ನು ಭಕ್ತಿಯಿಂದ ಪೂಜಿಸಿದರೆ ತಾವು ಮಾಡಿದ ಪಾಪಗಳೆಲ್ಲವೂ ಪರಿಹಾರವಾಗಿ ಮೋಕ್ಷ ಪ್ರಾಪ್ತವಾಗುತ್ತದೆ ಎಂಬುದು ಭಕ್ತರ ಬಲವಾದ ನಂಬಿಕೆ ಇದೆ. ಅತ್ಯಂತ ಪವಿತ್ರ ಹಬ್ಬಗಳಲ್ಲಿ ಇದು ಒಂದು ಮಹಾಶಿವರಾತ್ರಿ. ಭಗವಾನ್ ಶಿವನ ಆರಾಧನೆಗಾಗಿ ಮೀಸಲಾಗಿಡಲಾಗಿದೆ. ಪ್ರತಿ ವರ್ಷ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯಂದು ಇದನ್ನು ಆಚರಿಸ್ತೇವಲ್ವಾ. ಐ ಥಿಂಕ್ ನಾನು ನೋಡಿದ ಪ್ರಕಾರ ಚತುರ್ದಶಿ ಸಾಯಂಕಾಲ 5-7 ಅನಿಸುತ್ತೆ. ಚೆಕ್ ಮಾಡ್ಕೊಳ್ಳಿ. ಇದರ ಹಬ್ಬದ ಮಹತ್ವಗಳು ಏನು ಅಂತ ಕೇಳಿದ್ರೆ, ಶಿವ ಪಾರ್ವತಿಯರ ವಿವಾಹವಾದ ದಿನ ಅಂತ ಹೇಳ್ಬೋದು. ಇದನ್ನು ಶಿವ ಪಾರ್ವತಿ ದಿವ್ಯ ವಿವಾಹವಾಗುವ ದಿನ ನಡೆದ ದಿನವೆಂದು ಅಂತ ನಂಬ್ತಾರೆ. ಆಮೇಲೆ ಆನಂದ ತಾಂಡವ ಅಂತ ಹೇಳ್ತೀವಿ. ಏನು ಗೊತ್ತಾ, ಭಗವಾನ್ ಶಿವನು ತನ್ನ ಪವಿತ್ರವಾದ ತಾಂಡವ ನೃತ್ಯವನ್ನು ಪ್ರದರ್ಶಿಸಿದ ರಾತ್ರಿ ಇದಾಗಿದೆ ಅಂತ ನಾವು ನಂಬ್ಕೊಂಡಿದ್ದೀವಿ. ಆಮೇಲೆ ಲೋಕ ಕಲ್ಯಾಣಕ್ಕಾಗಿ ವಿಷಪಾನ ಮಾಡಿದ ಶಿವ ಅಂತ ಹೇಳ್ತೀವಿ. ಸಮುದ್ರ ಮಂಥನದ ಸಮಯದಲ್ಲಿ ಏನಲ್ಲಿ ಹಲಾಹಲ ಅಂತ ಬರುತ್ತೆ, ಮಾರಣಾಂತಿಕ ಹಲಾಹಲ ಅಂತೀವಲ್ವಾ. ವಿಷವನ್ನು ಜಗತ್ತನ್ನು ರಕ್ಷಿಸಲು ಶಿವನು ಕುಡಿದ ದಿನವೆಂದು ಅಂತಾನೂ ಹೇಳಲಾಗತ್ತೆ. ಆಮೇಲೆ ಶಿವರಾತ್ರಿ ದಿನ ಆಧ್ಯಾತ್ಮಿಕ ಜಾಗೃತಿ, ಓಕೆನಾ. ಶಿವನ ನಾವು ಆರಾಧಿಸ್ತೀವಲ್ಲ, ಅಜ್ಞಾನವೆಂಬ ಕತ್ತಲೆ ದೂರ ಮಾಡಿ ಜ್ಞಾನದ ಬೆಳಕನ್ನು ಪಡೆಯುವ ಸಂಕೇತವಾಗಿದೆ ಅಂತಾನು ಹೇಳ್ಬೋದು. ಪ್ರಮುಖ ಆಚರಣೆಗಳಲ್ಲಿ ಕೆಲವರು ಉಪವಾಸ ಇರ್ತೀವಿ, ಭಕ್ತ ದಿನಪೂರ್ತಿ ಉಪವಾಸ ಇರ್ತಾರೆ. ಮನಸ್ಸು ಮತ್ತು ದೇಹದ ಶುದ್ಧೀಕರಣ ಮಾಡ್ಕೊಳ್ತಾರೆ ಅಂತಾನು ಹೇಳ್ಬೋದು. ಆಮೇಲೆ ಜಾಗರಣೆ ಮಾಡ್ತೇವೆ, ಅದಕ್ಕೆ ವಿಜಿಲ್ ಅಂತ ಹೇಳ್ತೀವಿ. ಇಡೀ ರಾತ್ರಿ ನಿದ್ದೆ ಮಾಡದೆ ಶಿವನ ಧ್ಯಾನ, ಭಜನೆ ಮತ್ತು ಮಂತ್ರ ಪಠಣದೊಂದಿಗೆ ಕಾಲ ಕಳಿತೀವಿ. ಆಮೇಲೆ ಅಭಿಷೇಕ ಮತ್ತು ಬಿಲ್ವಾರ್ಚನೆ ಇದು ಶ್ರೇಷ್ಠ. ಶಿವಲಿಂಗಕ್ಕೆ ನಾವು ಹಾಲು, ಮೊಸರು, ಜೇನುತುಪ್ಪ ಮತ್ತು ನೀರಿನಿಂದ ಅಭಿಷೇಕ ಮಾಡ್ತೀವಿ ಅಲ್ವಾ. ಹಾಗೂ ಶಿವನಿಗೆ ಅತ್ಯಂತ ಪ್ರಿಯವಾದ ಬಿಲ್ವಪತ್ರೆ ಅರ್ಪಿಸಿ ಪೂಜೆ ಮಾಡ್ತೇವೆ. ಆಮೇಲೆ ರುದ್ರಾಭಿಷೇಕ ಮಾಡಬಹುದು. ವಿಶೇಷ ಮಂತ್ರಗಳ ಮೂಲಕ ರುದ್ರಾಭಿಷೇಕ ಮಾಡಬಹುದು. ಈ ದಿನದಂದೇ ವಿಶೇಷ ಇದೆಲ್ಲ. ನಾನು ನಮ್ಮ ಚಾನಲ್ನಲ್ಲಿ ಕನಿಷ್ಠ 19 ಪ್ರಶ್ನೆಗಳು ಎಟ್ ಡಿಫ್ರೆಂಟ್ ಟೈಮ್ ಇಂಟರ್ವಲ್ಸ್ ಕಮ್ಯುನಿಟಿ ಟ್ಯಾಬಲ್ಲಿ ನಾನು ಹಾಕಿದ್ದೀನಿ. ನಾಳೆ ಐ ಥಿಂಕ್ 8 ಗಂಟೆಗೆ ಶುರು ಆಗುತ್ತೆ. ಪೀಕ್ ಟೈಮ್ ಅಂತ ಹೇಳ್ತೀವಿ. ಐ ಥಿಂಕ್ 1 ಗಂಟೆಗೆ 12ರಿಂದ 1 ಏನೋ ಆ ಥರ ಬರುತ್ತೆ, ನೋಡ್ಕೊಳ್ಳಿ. ಅಲ್ಲಿವರೆಗೂ ರಾತ್ರಿ ಬೆಳಗಿನ ಜಾವ 1:30ವರೆಗೂ ಡಿಫ್ರೆಂಟ್ ಟೈಮ್ ಇಂಟರ್ವಲ್ಸ್ ಒಂದು 19 ಕ್ವಶನ್ ನಾನು ಶೆಡ್ಯೂಲ್ ಮಾಡಿದ್ದೀನಿ. ಫ್ರೀ ಇದ್ದಾಗ ಆನ್ಸರ್ ಮಾಡಿ. ಕೆಲವು ನನಗೆ ಗೊತ್ತಿರೋದು ನಿಮಗೂ ತಿಳಿದಿರುತ್ತೆ, ಕೆಲವು ತಿಳ್ಕೊಬಹುದಾದಂಥ ಪ್ರಶ್ನೆಗಳು ನೀವು ಕ್ಲಿಕ್ ಮಾಡಿದಾಗ ಉತ್ತರನೂ ಕೊಡುತ್ತೆ. ನೋಡಿ ಪಾರ್ಟಿಸಿಪೇಟ್ ಮಾಡಿ. ಆಮೇಲೆ ಎಲ್ಲರಿಗೂ ಮಹಾಶಿವರಾತ್ರಿಯ ನಾಳೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಧನ್ಯವಾದ. ಸರ್ವೇ ಜನ ಸುಖಿನೋ ಭವಂತು. ಲಾಸ್ಟಲ್ಲಿ ನಾನು ಯಾವಾಗಲೂ ಹೇಳ್ತೀನಿ, ಕೀಪ್ ಸ್ಮೈಲಿಂಗ್, ಸ್ಟೇ ಹೆಲ್ತಿ ಆ್ಯಂಡ್ ರಿಮೂವ್ ದ ಸ್ಟ್ರೆಸ್ ಔಟ್ ಫ್ರಮ್ ಯುವರ್ ಮೈಂಡ್. ಥ್ಯಾಂಕ್ ಯು.